ನೀರಿನ ಬಾಟಲ್ ಮುಚ್ಚಳಗಳ ಬಣ್ಣದ ರಹಸ್ಯವೇನು ಗೊತ್ತಾ? ಇದು 99% ಜನರಿಗೆ ತಿಳಿದೇ ಇಲ್ಲ. ನಮಗೆ ಬಾಯಾರಿಕೆಯಾದಾಗ ನಾವು ತಕ್ಷಣ ನೀರಿನ ಬಾಟಲಿಯನ್ನು ಖರೀದಿಸುತ್ತೇವೆ. ಆದರೆ ನೀವು ಎಂದಾದರೂ ಬಾಟಲಿಯ ಮುಚ್ಚಳದ ಬಣ್ಣವನ್ನು ಗಮನಿಸಿದ್ದೀರಾ? ನೀಲಿ, ಬಿಳಿ, ಹಸಿರು, ಹಳದಿ ಅಥವಾ ಕಪ್ಪು ಪ್ರತಿಯೊಂದು ಬಣ್ಣಕ್ಕೂ ವಿಶೇಷ ಅರ್ಥವಿದೆ. ಈ ಬಣ್ಣವು ಬಾಟಲಿಯಲ್ಲಿ ಯಾವ ರೀತಿಯ ನೀರು ಇದೆ ಎಂಬುದನ್ನು ಸೂಚಿಸುತ್ತದೆ. ಬಾಟಲಿಯ ಮುಚ್ಚಳಗಳ ಬಣ್ಣಗಳ ಹಿಂದಿನ ರಹಸ್ಯವೇನು? ಮುಚ್ಚಳದ ಬಣ್ಣಕ್ಕೆ ವಿಶೇಷ ಅರ್ಥವಿದೆ. ನೀರಿನ ಬಾಟಲಿಯ ಮುಚ್ಚಳಗಳ ಬಣ್ಣಗಳು ವಿನ್ಯಾಸದ ಬಗ್ಗೆ ಮಾತ್ರವಲ್ಲ, ಅವು ನೀರಿನ ಗುಣಮಟ್ಟ ಮತ್ತು ಮೂಲವನ್ನು ಸಹ ಸೂಚಿಸುತ್ತವೆ. ನೀಲಿ ಮುಚ್ಚಳ. ಮಾರುಕಟ್ಟೆಯಲ್ಲಿರುವ ಹೆಚ್ಚಿನ ಬಾಟಲಿಗಳು ನೀಲಿ ಮುಚ್ಚಳವನ್ನು ಹೊಂದಿರುತ್ತವೆ. ನೀಲಿ ಮುಚ್ಚಳ ಎಂದರೆ ಈ ನೀರನ್ನು ಕೊಳವೆಬಾವಿಯಿಂದ ನೇರವಾಗಿ ಸಂಗ್ರಹಿಸಲಾಗಿದೆ, ಅಂದರೆ ಅದು ಖನಿಜಯುಕ್ತ ನೀರು. ಈ ನೀರನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಬಿಳಿ ಮುಚ್ಚಳ. ನೀಲಿ ಮುಚ್ಚಳ ನಂತರ ಬಿಳಿ ಮುಚ್ಚಳವನ್ನು ಹೊಂದಿರುವ ಬಾಟಲಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ಬಿಳಿ ಮುಚ್ಚಳ ಎಂದರೆ ನೀರನ್ನು ಯಂತ್ರಗಳಿಂದ ಶುದ್ಧೀಕರಿಸಲಾಗಿದೆ ಎಂದರ್ಥ. ಇದರರ್ಥ ಈ ನೀರನ್ನು ಶುದ್ಧೀಕರಿಸಲಾಗಿದೆ ಮತ್ತು RO ಸ್ಥಾವರ ಅಥವಾ ಅಂತಹುದೇ ಫಿಲ್ಟರ್ ಯಂತ್ರದ ಮೂಲಕ ತುಂಬಿಸಲಾಗಿದೆ. ಈ ನೀರು ಸಹ ಸುರಕ್ಷಿತ ಮತ್ತು ಕುಡಿಯಲು ಒಳ್ಳೆಯದು. ಕಪ್ಪು ಕ್ಯಾಪ್. ಕಪ್ಪು ಕ್ಯಾಪ್ ಹೊಂದಿರುವ ಬಾಟಲಿಗಳು ಮಾರುಕಟ್ಟೆಯಲ್ಲಿ ವಿರಳವಾಗಿ ಕಂಡುಬರುತ್ತವೆ, ಏಕೆಂದರೆ ಈ ನೀರು ತುಂಬ ದುಬಾರಿಯಾಗಿದೆ. ಈ ನೀರನ್ನು ಕ್ಷಾರೀಯ ನೀರು ಎಂದು ಕರೆಯಲಾಗುತ್ತದೆ. ಇದನ್ನು ವಿಶೇಷ ರೀತಿಯಲ್ಲಿ ಶುದ್ಧೀಕರಿಸಲಾಗುತ್ತದೆ. ಇದರಲ್ಲಿ ಹಲವು ರೀತಿಯ ಖನಿಜಗಳಿವೆ. ಈ ನೀರನ್ನು ಹೆಚ್ಚಾಗಿ ಸೆಲೆಬ್ರಿಟಿಗಳು ಮತ್ತು ಕ್ರೀಡಾಪಟುಗಳು ಬಳಸುತ್ತಾರೆ. ಹಳದಿ ಕ್ಯಾಪ್. ಕೆಲವು ನೀರಿನ ಬಾಟಲಿಗಳು ಹಳದಿ ಕ್ಯಾಪ್ ಹೊಂದಿರುತ್ತವೆ. ಹಳದಿ ಕ್ಯಾಪ್ ಎಂದರೆ ಈ ನೀರಿನ ವಿಟಮಿನ್ಗಳು ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಸೇರಿಸಲಾಗುತ್ತದೆ. ಈ ನೀರು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ದೇಹವನ್ನು ಚೈತನ್ಯಗೊಳಿಸುತ್ತದೆ. ಹಸಿರು ಕ್ಯಾಪ್. ಹಸಿರು ಕ್ಯಾಪ್ ಹೊಂದಿರುವ ಬಾಟಲಿಗಳು ನೈಸರ್ಗಿಕವಾಗಿ ಶುದ್ಧೀಕರಿಸಿದ ನೀರನ್ನು ಹೊಂದಿರುತ್ತವೆ. ಈ ನೀರು ನೇರವಾಗಿ ನೈಸರ್ಗಿಕ ಮೂಲಗಳಿಂದ ಬರುತ್ತದೆ. ಇದನ್ನು ನೇರವಾಗಿ ಶುದ್ಧೀಕರಿಸಲಾಗುತ್ತದೆ ಮತ್ತು ತುಂಬಿಸಲಾಗುತ್ತದೆ. ಮುಂದೆ ನೀವು ನೀರಿನ ಬಾಟಲಿಯನ್ನು ಖರೀದಿಸುವಾಗ ಕ್ಯಾಪ್ನ ಬಣ್ಣದ ಬಗ್ಗೆ ಗಮನ ಕೊಡಿ. ಈ ರೀತಿಯಾಗಿ ನೀವು ನಿಮ್ಮ ಆರೋಗ್ಯ ಮತ್ತು ರುಚಿಗೆ ಅನುಗುಣವಾಗಿ ಸರಿಯಾದ ನೀರನ್ನು ಆಯ್ಕೆ ಮಾಡಬಹುದು.